ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಒಳ ಮೀಸಲಾತಿ ವಿಷಯದಲ್ಲಿ ನಾಗಮೋಹನ್ ದಾಸ್ ಆಯೋಗ ನೀಡಿರುವ ವರದಿಯನ್ನು ತಿರಸ್ಕರಿಸುವಂತೆ ಆಗ್ರಹಿಸಿ ಸಾವಿರಾರು ಜನರು ಭಾಗವಹಿಸಿದರು. ಒಳ ಮೀಸಲಾತಿ ಕುರಿತಾಗಿ ನಾಗಮೋಹನ್ ದಾಸ್ ಆಯೋಗ ನೀಡಿರುವ ವರದಿ ಅವೈಜ್ಞಾನಿಕವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ವರದಿಯನ್ನು ತಕ್ಷಣವೇ ಸರ್ಕಾರ ತಿರಸ್ಕರಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನಾಕಾರರು ವಿವಿಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಮುದಾಯಗಳಿಗೆ ನ್ಯಾಯ ಸಿಗುವಂತೆ ಹೊಸ ಸಮಗ್ರ ಅಧ್ಯಯನ ನಡೆಸಬೇಕು ಎಂದು ಒಕ್ಕೂಟದ ನಾಯಕರು ಹೇಳಿದರು. ನಾಗಮೋಹನ್ ದಾಸ್ ಆಯೋಗದ ವರದಿ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡುತ್ತದೆ. ಇದು ವೈಜ್ಞಾನಿಕ ಆಧಾರವಿಲ್ಲದೆ ತಯಾರಿಸಲ್ಪಟ್ಟಿದೆ. ಸರ್ಕಾರ ತಕ್ಷಣ ಈ ವರದಿಯನ್ನು ರದ್ದುಪಡಿಸಿ ಸಮಗ್ರ ಅಧ್ಯಯನ ನಡೆಸಬೇಕು. ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒಕ್ಕೂಟ ಎಚ್ಚರಿಕೆ ನೀಡಿದೆ. ಒಳ ಮೀಸಲಾತಿ ವಿಷಯವು ರಾಜ್ಯದಲ್ಲಿ ರಾಜಕೀಯವಾಗಿ ಮಹತ್ವ ಪಡೆದಿರುವ ಹಿನ್ನೆಲೆ ಈ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚರ್ಚೆಗೆ ಕಾರಣವಾಗುವ ಸಾಧ್ಯತೆಯಿದೆ. ರಕ್ತವನ್ನೇ ಚೆಲ್ಲುತ್ತೇವೆ, ರಕ್ತವನ್ನೇ ಚೆಲ್ಲುತ್ತೇವೆ. बोलो भीम भगवान की, बोलो भीम भगवान की, बोलो भीम भगवान की. सब ರಕ್ತವನ್ನೇ ಚೆಲ್ಲುತ್ತೇವೆ. ಓಕೆ ಸರ್. ಎಲ್ರಿಗೂ ಶುಭ ಸಂಜೆಯ ಶುಭಾಶಯಗಳು. ಇವತ್ತಿನ ದಿನ ಗುಲ್ಬರ್ಗಾ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ಚರವಾದಿ ಮಹಾಸಭಾ ಹಾಗೂ ಬಲಗೈ ಒಕ್ಕೂಟಗಳ ಸಂಗಮದಲ್ಲಿ ನಾಳೆ ಬೆಂಗಳೂರಿನಲ್ಲಿ ನಡೆದಿರುವ ಬಲಗೈ ಒಕ್ಕೂಟಗಳ ಮಹಾಸಮಾವೇಶ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಿಕೊಂಡು ರಾಜ್ಯಾದ್ಯಂತ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನ ಬಂದು ನಾಳೆ 11 ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಏನು ಅವೈಜ್ಞಾನಿಕವಾಗಿ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಜಾರಿಗೆ ಮಾಡಲು ಮುಂದಾಗಿದೆ ಸರ್ಕಾರ, ಇದನ್ನು ಧಿಕ್ಕರಿಸಿ ಕೂಡಲೇ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ತಿರಸ್ಕರಿಸಬೇಕು. ಇನ್ನೊಮ್ಮೆ ಸಮಗ್ರ ತನಿಖೆ ಮಾಡಿ ಜನಗಣತಿಯ ಆಧಾರವಾಗಿ ಸಮುದಾಯಕ್ಕೆ ಒಂದು ನ್ಯಾಯ ಕೊಡಿಸಬೇಕೆಂದು ಹೇಳುತ್ತಾ ಈ ಕಲಬುರಗಿ ಜಿಲ್ಲೆಯಿಂದ ಸುಮಾರು ನಾವು ಒಂದಿನ 5,000 ಜನ ಇವತ್ತು ಹೋಗ್ತಾ ಇದ್ದೀವಿ. ಈ ಬಸ್ಗಳ ಮೂಲಕ, ಟ್ರೈನ್ಗಳ ಮೂಲಕ ಹಾಗೂ ಸ್ವಂತ ವೆಹಿಕಲ್ ಮಾಡಿಕೊಂಡು ಇವತ್ತಿನ ನಾಳೆ ನಡೆಯುವ ಬೃಹತ್ ಪ್ರತಿಭಟನೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೇವೆ. ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಸ್ವಲ್ಪ ಬಹಳ ಟ್ರಾಫಿಕ್ ಇರೋದ ಕಾರಣಕ್ಕಾಗಿ ನಾವೆಲ್ಲರೂ ಬಹಳ ಸಂಭಾಷಿತವಾಗಿ ಸುರಕ್ಷಿತವಾಗಿ ನಾಳೆ ನಡೆಯುವಂಥ ಒಂದು ಬೃಹತ್ ಪ್ರತಿಭಟನೆ ಮೇಲೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗೆಂದು ಮುಖ್ಯಸ್ಥನೇ ನಡೆಯುವಂಥ ಏನು ಒಳ ಮೀಸಲಾತಿ ಇದೆ, ಆ ಒಳ ಮೀಸಲಾತಿಯ ಏನು ನಾಗಮೋಹನ್ ದಾಸ್ ಅವರ ಒಂದು ಏನು ವರದಿ ಇದೆ ಅದು ಅವೈಜ್ಞಾನಿಕವಾಗಿದೆ. ಆ ಒಂದು ಕಾರಣಕ್ಕಾಗಿ ಅದನ್ನು ತಿರಸ್ಕಾರ ಮಾಡಬೇಕು. ಮತ್ತು ಅದು ಅಲ್ಲದೇ ಏನು ರೋಷ ಬಿಂದುವಿನಲ್ಲಿ ಏನು ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅದನ್ನು ಕೂಡ ಸರಿಪಡಿಸಬೇಕು. ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ
ಸುಮಾರು 10 ಲಕ್ಷ ಜನ ಸೇರುವ ಮೂಲಕ ನಮ್ಮ ಬಲಗೈ ಸಮುದಾಯದ ಶಕ್ತಿ ಏನು ಎಂಬುದನ್ನು ಇಡೀ ರಾಜ್ಯಕ್ಕೆ ತೋರಿಸಬೇಕಾಗಿದೆ. ಮತ್ತು ಅದಕ್ಕಾಗಿ ಏನು ನಾಗಮೋಹನ್ ದಾಸ್ ಏನು ವರದಿ ಇದೆ ಈ ಕೂಡಲೇ ಅದನ್ನು ತಿರಸ್ಕಾರ ಮಾಡಬೇಕು. ಏನು ಮೊದಲು ಯಾವ ರೀತಿಯಾಗಿ ಅದನ್ನು ಮೀಸಲಾತಿ ಇತ್ತು ಅದನ್ನೇ ಮುಂದುವರಿಸಬೇಕಂತೇಳಿ ಒಂದು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ದೊಡ್ಡದಾದಂಥ ಬೃಹತ್ತಾದಂಥ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ನಾಳೆ ಎಲ್ಲರೂ ಕೂಡ ಸೇರ್ತಾ ಇದ್ದೀವಿ. ಜೈ ಭೀಮ್. ನನ್ನ ಹೆಸರು ಧರ್ಮ. ನಾಳೆ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಬೃಹತ್ ಪ್ರತಿಭಟನೆಯ ಒಂದು ಶಕ್ತಿ ತುಂಬುವ ಸಲುವಾಗಿ ಛಲವಾದಿ ಮಹಾಸಭಾ ಕರ್ನಾಟಕ ಅದು ಕಲಬುರಗಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮಾಧವ್ ಮೊಗ ಅವರ ನೇತೃತ್ವದಲ್ಲಿ ಇವತ್ತು ನಾವು ಸಾವಿರಾರು ಸಂಖ್ಯೆಯಲ್ಲಿ ಗುಲ್ಬರ್ಗದಿಂದ ಬೆಂಗಳೂರು ಕಡೆ ಪ್ರಯಾಣ ಬೆಳೆಸುತ್ತಿದ್ದೇವೆ. ಏನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಒಳ ಮೀಸಲಾತಿ ವರದಿ ತಿರಸ್ಕರಿಸಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ. ಆ ಬೇಡಿಕೆಯ ಹೋರಾಟಕ್ಕೆ ನಾವೆಲ್ಲರೂ ಇವತ್ತು ಬೆಂಬಲವಾಗಿ ನಾವು ಬೆಂಗಳೂರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತಾ ಇದ್ದೀವಿ.